ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿಂದಗಿ ಪಟ್ಟಣದಲ್ಲಿರುವಂತಹ 842 ಈ ಸರ್ವೆ ನಂಬರಿನ ಒಂದಿಷ್ಟು ವಿವಾದ ಕಳೆದ ಹಲವು ದಿನಗಳಿಂದ ನಡೆದುಕೊಂಡು ಬಂದಿದೆ. ಅದು ಒಂದು ಜಾಗ ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಿದೆ ಎನ್ನುವಂಥದ್ದು ಹೇಳಿ ಕೋರ್ಟ್ನಲ್ಲಿದ್ದು, ಅದು ಕೋರ್ಟು ಅವರಂತೆ ಒಂದು ಏನು ಆದೇಶವನ್ನು ನೀಡಿದೆ, ಆ ಜಾಗವನ್ನು ತಮಗೆ ಬಿಟ್ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿರುವಂತಹ 80ಕ್ಕೂ ಹೆಚ್ಚು ನಿವಾಸಿಗಳು ಏನಿದ್ದಾರೆ, ಅದು ಜಾಗ ನಮಗೆ ಪುರಸಭೆಯಿಂದ ಬಂದಿದೆ. ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಅಲ್ಲಿ ವಾಸವಾಗಿದ್ದೀವಿ. ಹೀಗಾಗಿ ಅದು ನಮಗೆ ಅನ್ಯಾಯವಾಗಿದೆ ಅಂತ ಹೇಳಿ ಅವರು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. ಇದಕ್ಕೆ ಶಾಸಕರ ಒಂದು ಮಧ್ಯಪ್ರವೇಶದಿಂದಾಗಿ ಇದು ಒಂದು ಸುಖಾಂತ್ಯ ಕಂಡಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದ್ರ ಜೊತೆಗೆ ಒಂದು ಆರೋಪ ಏನು ಕೇಳಿ ಬಂತು ಅಂತಂದ್ರೆ, ಅಲ್ಲಿರುವಂತಹ RCC ಮನೆಗಳಿಗೆ ಒಂದು 5 ಲಕ್ಷ ರೂಪಾಯಿ ಮತ್ತು ಅಲ್ಲಿ ಕುಲ್ಲ ಜಾಗ ಇರಬಹುದು ಅಥವಾ ತಗಡಿನ ರೂಪದಲ್ಲಿ ನಿರ್ಮಾಣಗೊಂಡಿರುವಂಥ ಮನೆಗಳಿಗೆ 3 ಲಕ್ಷಕ್ಕೂ ಹೆಚ್ಚು ಚಿಲ್ಲರ ಅಮೌಂಟನ್ನು ಅವ್ರು ಕೊಡಬೇಕು. ಅದು ಕೊಡದೆ ಯಾರಿಗೆ ಆಗಲ್ವೋ ಅದನ್ನ ನಾವು ಕೊಡ್ತಿದೀವಿ ಅಥವಾ ನಮ್ಮ ಬ್ಯಾಂಕಿಂದ ಅದನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ, ನೀವು ಕಂತಿನ ರೂಪದಲ್ಲಿ ಅದನ್ನ ಕೊಡ್ಬೋದು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಆದ್ರೆ ಇದು ಸತ್ಯನೋ ಸುಳ್ಳು ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಗೊಂದಲ ಇದೆ. ಈಗೇನು ರೂಮರ್ಸ್ ಇದೆ, ಈ ತರ ಹಣವನ್ನು ಕೇಳಿದ್ದಾರೆ, ಹಣ ಕೊಡು ಅಂತ ಹೇಳಿದ್ದಾರೆ, ಅದರ ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತೀವಿ ಹಣದ್ದೆಲ್ಲ ಅಂತ ಏನು ಹೇಳಿದ್ದಾರೆ, ಅದು ಸುಳ್ಳು ಅನ್ನುವಂಥದ್ದು ಅಲ್ಲಿನ ಕೆಲ ನಿವಾಸಿಗಳು ಹೇಳ್ತಾ ಇದ್ದಾರೆ. ಅದು ಅವ್ರ ಬಾಯಿಂದನೇ ಕೇಳೋಣ, ಅದು ಯಾವುದು ಸರಿ ಯಾವುದು ಸುಳ್ಳು. ಸರ್, ಈಗ ಅದೇನು ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಖಾಸಗಿ ಜಾಗದ್ದೆಲ್ಲ ಹೇಳಿದ್ರು, ಪ್ರೊಟೆಸ್ಟ್ ಸಹಿತನ ಆಯಿತು. ಪುರಸಭೆ ಮುಂದೆ ಸಾಕಷ್ಟು ಜನ ಪ್ರೊಟೆಸ್ಟ್ ಕೂತ್ಕೊಂಡ್ರು, ನಾವು ಅಲ್ಲಿಂದ ಎದ್ದು ಹೋಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಸಹಿತನ ಹೇಳಿದ್ರು. ಆದರೆ ಆಲ್ ಆಫ್ ದ ಸಡನ್ ಆಗಿ ಎಲ್ಲರೂ ಏನಾದ್ರು ಪ್ರೊಟೆಸ್ಟ್ನಿಂದ ಹಿಂಸರ್ಕೊಂಡ್ರು. ಕಾರಣ ಏನು ಹೇಳಿದ್ರು ಅಂತಂದ್ರೆ, ಅವರಿಲ್ಲ ನಮಗೆ ಈ ರೀತಿಯಾಗಿ ಒಂದು ಹಣವನ್ನು ನೀಡಿ ನಮ್ಮ ಅಲ್ಲೇ ಇರುವಂಥ ವ್ಯವಸ್ಥೆನ ಮಾಡಿದ್ದಾರೆ, ಅದಕ್ಕೆ ಶಾಸಕರು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ನಿಜಾನೋ ಸುಳ್ಳು ಅನ್ನುವಂಥದ್ದು. ಕೆಲವು ದಿನಗಳ ಹಿಂದೆ ಹೈಕೋರ್ಟ್ ಆರ್ಡರ್ ಪ್ರಕಾರ ಏನದ ಇದನ್ನ ಕಬ್ಜಾ ಮಾಡಿ ಕೊಡ್ಬೇಕಂತ ಹೇಳ್ಕೇಚಂದ್ರೆ ಕೋರ್ಟ್ ನಿರ್ದೇಶನ ಮಾಡಿದಂತ ಹೇಳ್ಕೇಚನ್ ಪುರಸಭೆಯವರು ಬಂದು ಅಲೌನ್ಸ್ ಮಾಡ್ತಾರೆ. ಆಮೇಲೆ ಪೊಲೀಸ್ ಇಲಾಖೆಯವರು ಬಂದು ಅಲ್ಲಿ ಒಂದು ನೋಟಿಸನ್ನು ಪ್ರಕಟಣೆ ಮಾಡ್ತಾರೆ. ಇದು ಸಾರ್ವಜನಿಕರಿಗೆ ಯಾವ 25 ವರ್ಷದಿಂದ ನಿಶ್ಚಿಂತೆಯಾಗಿದ್ದಂಥ ಜನರಿಗೆ ಯಾವ ರೀತಿ ಒಂದು ಸಮಸ್ಯೆ ಉದ್ಭವ ಆಗಿಬಿಟ್ಟಿದೆ ಅಂದ್ರೆ, ನಾವು ಇಷ್ಟೆಲ್ಲ ದುಡ್ಡು ದಿನ 100 ರೂಪಾಯಿಗೆ ದುಡ್ಡು ತಿನ್ನೋರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಂಡವ್ರು ನಾವು ಇವತ್ತು ಇಮಿಡಿಯೇಟ್ಲಿ ಆಗಿ ಖಾಲಿ ಮಾಡ್ರಿ, ಇಲ್ಲ ಅಂತಂದ್ರೆ ನಾವು ಕೆಡುತ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರಲ್ಲಪ್ಪ ಅಂತ ಎದೆ ಹೊಡೆದು ಬಿಟ್ಟಿದ್ರು. ಎದೆ ಹೊಡೆದು ಏನು ಮಾಡಿದ್ರು, ಜನ ಎಲ್ಲ ಗಾಬರಿಗೊಂಡು ಪುರಸಭೆಗೆ ಏನದ ಎಲ್ಲ 84 ನಿವಾಸಿಗಳು ಪುರಸಭೆ ಮುಂದೆ ಧರಣಿ ಹಮ್ಮಿಕೊಂಡ್ರು. ಆ ಧರಣಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಆ ವಿಷಯ ಏನದ ಶಾಸಕರ ಗಮನಕ್ಕೆ ಹೋಯ್ತು. ಆ ಶಾಸಕರ ಗಮನಕ್ಕೆ ಹೋದ ನಂತರ ಶಾಸಕರು ಏನದ ಅಲ್ಲಿರ್ತಕ್ಕಂಥ ಪ್ರಮುಖರಾಗಿರ್ತಕ್ಕಂಥ, ಆಮೇಲೆ ಪುರಸಭೆ ಸದಸ್ಯರಾಗಿರ್ಬೋದು, ಪ್ರಮುಖರು ಕಾಜು ಬಂಕಲಿಗೆ, ಪುರಸಭೆ ಸದಸ್ಯರು ಗೊಲ್ಲಪ್ಪ ಬಂಕಲಿಗೆ ಅವರಾಗಿರ್ಬೋದು, ಈ ರೀತಿ ಒಂದು ಪರಶುರಾಮ್ ಹೊಸಮನಿ ಆಗಿರ್ಬೋದು, ನನ್ನನ್ನು ಒಳಗೊಂಡು ಅಲ್ಲಿ ಹೆಣ್ಮಕ್ಳು, ಸಣ್ಣ ಮಕ್ಕಳು, ಶಾಲಿ ಮಕ್ಕಳು, ತಾಯಂದಿರು, ಹೆಣ್ಣು ಮಕ್ಕಳು ಇರೋ ಕಾರಣ ಹೋಗಿ ಹೋರಾಟ ಮಾಡ್ಲಿಕ್ಕೆ ಕುಂತದಕ್ಕೆ ಒಂದು ತೊಂದರೆ ಆಗ್ತದ. ಈ ಸಮಸ್ಯೆ ಏನೇ ಇರಲಿ, ಇವತ್ತು ನಾನು ಸ್ವಕ್ಷೇತ್ರದ ಶಾಸಕ ಅದೀನಿ, ನಾನು ಇದೇ ಊರವನೇ ಇದೀನಿ, ನನ್ನ ಜನಗಳಿಗೆ ನಾನು ಹೆಂಗೆ ಅನ್ಯಾಯ ಮಾಡ್ಲಿಕ್ಕೆ ಬಿಡ್ತೀನಿ. ಹಾಗಾಗಿ ಈ ಹೋರಾಟವನ್ನು ಮಾಡಬೇಡ್ರಿ, ಇದಕ್ಕೆ ಯಾವುದೇ ರೀತಿ ಕೋರ್ಟ್ ಆದೇಶ ಇರಲಿ, ಅದನ್ನು ನಾನು ಕೋರ್ಟಿಗೆ ಮನವರಿಕೆ ಮಾಡಿ ಈ ಸರ್ಕಾರ ನೀಡಿರ್ತಕ್ಕಂಥ ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ಉಳಿಸುವಂಥ ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ಈ ಹೋರಾಟವನ್ನು ಮಾಡಬೇಡ್ರಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಾರೆ ಪುರಸಭೆ ಸದಸ್ಯರ ಮುಖಾಂತರ, ಆಮೇಲೆ ಪ್ರಮುಖರ ಮುಖಾಂತರ. ಹಾಗಾಗಿ ಆವತ್ತಿನ ರಾತ್ರಿ ಹೋರಾಟವನ್ನು ಮುಕ್ಕುಟಗೊಳಿಸಿ ಜನ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಮನೆಗೆ ಹೋಗಿರ್ತಾರೆ. ಇದೆಲ್ಲ ಹೋರಾಟ ಇದು ಆಗಿದ್ದಿದೆ, ಇದು ಗೊತ್ತಿರುವಂಥದ್ದು. ಈಗ ಹೋರಾಟ ಆಯಿತು, ಅವ್ರು ಪ್ರೊಟೆಸ್ಟ್ ಕೂತ್ಕೊಂಡ್ರು, ಧರಣಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಬೆದ್ದಿರುವಂಥದ್ದು ವಿಚಾರ ಏನು ಅಂತಂದ್ರೆ, ಶಾಸಕರು ಇಷ್ಟು ಅಮೌಂಟ್ ಕೊಡು ಅಂತ ಹೇಳಿದ್ದಾರೆ. ಕೆಲವು ಮನೆಗಳಿಗೆ, RCC ಇರುವಂಥ ಮನೆಗಳಿಗೆ ಇಷ್ಟು ಅಮೌಂಟ್ ಕೊಡಬೇಕು, ತಗಡಿನ ಏನಿದಾವೆ, ಸೆಡ್ಗಳೇನಿದೆ ಅಥವಾ ಕುಲ್ಲ ನಿವೇಶನಗಳೇನಿದೆ ಅವ್ರಿಗೆ ಇಷ್ಟು ಅಮೌಂಟನ್ನು ಕೊಡಬೇಕು, ಇದನ್ನು ಶಾಸಕರು ಹೇಳಿದ್ದಾರೆ ಅನ್ನುವಂಥದ್ದು ಮಾತು ಕೇಳಿ ಬರ್ತದೆ. ಇದು ಸತ್ಯನ ಸುಳ್ಳು ಅನ್ನುವಂಥದ್ದು. ಈ ಹಣಕಾಸಿನ ವಿಚಾರದಲ್ಲಿ ಅಂತ ಮಾತಾಡಬೇಕಾದ್ರೆ ನಾವೆಲ್ಲರೂ 84 ಕುಟುಂಬ ಸದಸ್ಯರು ಶಾಸಕರ ಸಮ್ಮುಖದಲ್ಲಿ ಒಂದು ನ್ಯಾಯ ಪಂಚಾಯಿತಿ ಆಗಿತ್ತು. ತಾವೆಲ್ಲ ಇದ್ರ ಅಲ್ಲೆಲ್ಲ? ನಾವು ಇದ್ದೆವು. ಆ ನ್ಯಾಯ ಪಂಚಾಯಿತಿ ಆಗೋದಕ್ಕಿಂತ ಮುಂಚಿತವಾಗಿ ಆ ಆಸ್ತಿ ಮಾಲೀಕನಿಗೂ ಮತ್ತು ನಮಗೂ ಒಂದು ರೀತಿ ವ್ಯವಹಾರ, ನಾವೇ ಆಸ್ತಿ ಮಾಲೀಕರು ನಾವು ಮಾತಾಡ್ಕೊಂಡಿದ್ದೆವು. ಅದು ಸಂದರ್ಭದಲ್ಲಿ ಶಾಸಕರು ಇರಲಿಲ್ಲ, ಅವ್ರ ಗಮನಕ್ಕೆ ಇರಲಿಲ್ಲ. ಇಲ್ಲ, ಈ ಹಣಕಾಸಿನ ವಿಚಾರ ಅವ್ರ ಗಮನಕ್ಕೆ ಇದ್ದಿಲ್ಲ. ಇದಕ್ಕೆ ಪೂರ್ವದೊಳಗೆ ಆ ಮಾಲೀಕರು ನಾವು ಸಡನ್ಲಿ ಎದ್ದು ಹೋಗಂದ ತಕ್ಷಣ ಎಲ್ಲಿ ಹೋಗ್ಬೇಕು, ಇನ್ನೇನ ಇದೆ, ದುಡ್ಡು ಕೊಟ್ಟು ನಾವು ಕಾಂಪ್ರಮೈಸ್ ಆದ್ರಾಯ್ತು ಅಂತೇಳಿ ಮಾಲೀಕನ ಜೊತೆಗೆ ನಾವು ಶಾಸಕರ ಬಳಿ ಹೋಗೋದಕ್ಕೆ ಪೂರ್ವದೊಳಗೆ ಒಂದು ಸಭೆ ಆಗಿತ್ತು. ಹಾಗಾಗಿ ಆ ಸಭೆನ ನಾವು ದುಡ್ಡು ಕೊಟ್ಟು ನಾವು ಇಲ್ಲೇ ಇರ್ತೀವಿ ಅಂತೇಳಿ ಮಾಲೀಕನ ಜೊತೆಗೆ ಮಾತಾಡಿ, ಇದರ ಮಧ್ಯೆ ನಾನು ನೀವು ಮಾಲೀಕ ಮತ್ತು ನಾವು ಅಷ್ಟೇ ವ್ಯವಹಾರ ಇದು ಆಗಬಾರ್ದು, ಶಾಸಕರ ನೆದರಿನೊಳಗೆ ಆಗಲಿ ಅಂತ ಹೇಳಿ ನಾವು ಶಾಸಕರ ಗಮನಕ್ಕೆ ತಂದೆವು. ಅವಾಗ ಶಾಸಕರು ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬೇಡ್ರಿ, ಇದು ನಾನು ಸತ್ಯವಾಗ್ಲೂ ಹೇಳ್ತೀನಿ,
ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬೇಡ್ರಿ, ಇದು ನಿಮ್ಗೆ ಸರ್ಕಾರದಿಂದ ಬಂದಂಥ ಆಸ್ತಿ ಇದೆ, ಇದನ್ನು ನಾವು ಖಂಡಿತವಾಗೂ ನಿಮ್ಗೆ ಸರ್ಕಾರದಿಂದಾನೇ ಪರಿಹಾರ ಮಾಡಿಸ್ಕೊಡ್ತೀನಿ, ನಿಮ್ಗೆ ಯಾವುದೇ ರೀತಿ ಹಕ್ಕು ಲಭಿಸುವಂಥ ವ್ಯವಸ್ಥೆ ಮಾಡೋದಿಲ್ಲ ಅಂತ ಹೇಳಿಕೆಂದ್ರೆ ಶಾಸಕರು ಅವತ್ತು ಅಂದಿನ ಸಭೆಯೊಳಗೆ ನಮ್ಮೆಲ್ಲರ ಸಮ್ಮುಖದೊಳಗೆ ಹೇಳಿದರು. ಆದರೆ ಕೆಲವೊಂದು ಜನಗಳು ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಶಾಸಕರು ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಅಂತ ಹೇಳಿಕೆಂದ್ರೆ ಎಬ್ಸ್ಯಾರ ಅಂತ ಹೇಳಿಕೆಂದ್ರೆ ಶಾಸಕರು ಹೇಳ್ಯಾರ ಅಂತ ಹೇಳಿಕೆಂದ್ರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಶಾಸಕರು ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಭಾಗಿಯಾಗಿಲ್ಲ. ಇದರಲ್ಲಿ ಅವ್ರದ್ದು ಹಣಕಾಸಿನ ವಿಚಾರ ಅಂತ ಬಂದ್ರೆ ಅವ್ರು ನೀವು ಬರುವುದೇ ಇಲ್ಲ ಅಂತ ಹೇಳ್ಯಾರ. ಹಣಕಾಸಿನ ವಿಚಾರನೆ ನಾವು ಮಾತಾಡಲ್ಲ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಇದು ಯಾಕೆ ಬಂತಂದ್ರೆ 5 ಲಕ್ಷ ರೂಪಾಯಿದು 3 ಲಕ್ಷ ರೂಪಾಯಿ ಪ್ರಸ್ತಾಪ ಯಾಕಾಯ್ತು? ಅಲ್ಲಿರೋ ಕೆಲವು ನೀವೇನು ಹೇಳ್ತಾರೆ 842 ಏನು ಬಾರಲ್ಲಿ ಇರುವಂಥ ಸರ್ವೆ ನಂಬರ್ ಅಲ್ಲಿ ಏನಿದ್ದಾರೆ ಅಲ್ಲಿರುವಂಥ ಕೆಲವು ನಿವಾಸಿಗಳು ಹೇಳ್ತಾ ಇದ್ದಾರೆ ಹಿಂಗೆ ಹಣಕಾಸಿನ ಹಿಂಗೆ ಹೇಳಿದ್ದಾರೆ, ಈ ರೀತಿ ಚರ್ಚೆ ಆಗಿದೆ ಅಂತೇಳಿ. ಈಗ ಅದನ್ನೇ ವಿಷಯ ನಾನು ಹೇಳಿದೆ ಸರ್. ಈಗ ನಾವಾಗಿ ಈ ತುರಂತ ಕಿತ್ತು ಅಂಥ ಸಂದರ್ಭದೊಳಗೆ ಏನಪ್ಪ ದುಡ್ಡು ಇವತ್ತು ದುಡಿಬೋದು, ನಾವು ಮತ್ತೆ ಗಳಿಸ್ಬೋದು. ಹಾಗಾಗಿ ನಾವು ಮಾಲೀಕನ ಜೊತೆಗೆ ಮಾತಾಡಿ ಶಾಸಕರ ಬಳಿ ಹೋಗಿ ನಾವು ಹಿಂಗೆ ಮಾಲೀಕನ ಜೊತೆಗೆ ಮಾತಾಡಿದೀವ್ರಿ ಶಾಸಕರೇ, ಇದನ್ನು ನಿಮಗೇನು ವ್ಯವಸ್ಥೆ ಸರಿ ಅನ್ನಿಸ್ತದ ಅವ್ರಿಗೆ ಮಾಲೀಕರಿಗೆ ಹೇಳ್ರಿ ಅಂತ ಹೇಳಿದೆವು ನಾವು. ಆಮೇಲೆ ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳ್ರಿ ಅಂತ ಶಾಸಕರ ಹತ್ರ ನಾವು ಮನವಿ ಇಟ್ಕೊಂಡೆವು. ಆದರೆ ಶಾಸಕರದ ದುಡ್ಡು ಕೊಡುವಂಥ ವ್ಯವಸ್ಥೆ ಯಾವುದೂ ಮಾತಾಡಿಲ್ಲ. ನಿಮ್ಗೆ ಸರ್ಕಾರದಿಂದ ಬಂದೈತಿ, ನನ್ನನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀರಿ, ನಿಮ್ಮ ಜೊತೆಗೆ ನಾ ಇರ್ತೀನಿ, ನಿಮ್ಮ ಸಮಸ್ಯೆಗೆ ಯಾವತ್ತೂ ನಾ ಸ್ಪಂದಿಸ್ತೀನಿ, ನೀವು ಯಾವುದೇ ತಲೆ ಕೆಡಿಸ್ಕೋಬೇಡ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಏನಾದರೂ ಹಣ ನೀವು ಕೊಡ್ರಿ, ನನ್ನ ಬ್ಯಾಂಕಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ, ನೀವು ತಿಂಗಳ ಕಂತು ಏನಾದರೂ ಕಟ್ಟು ಅಂತ ಏನಾದರೂ ಶಾಸಕರು ಏನಾದರೂ ಹೇಳಿದಾರ? ಏನಿಲ್ಲ, ನಮಗೆ ಯಾವ ಶಾಸಕರು ಹೇಳಿಲ್ಲ. ತಿಂಗಳ ಕಟ್ರಿ ಅಂತ ಹೇಳಿ ನಾವು ಎಲ್ಲ ಓಣಿನ ಜನಗಳು ಸೇರಿಸ್ಕೊಂಡು ಇದನ್ನು ಮಾತಾಡಿದ್ದು ನಿಜ. ಶಾಸಕರನ್ನ ಇದನ್ನ ಒಪ್ಕೊಂಡಿಲ್ಲ. ಅದಕ್ಕನ್ನೋದು ನಾವು ಶಾಸಕರು ಒಪ್ಕೊಂಡಿಲ್ಲ, ಶಾಸಕರ ಮಾತಿನ ಮೇಲೆ ನಾವು ಹೊಂಟಿದ್ದೆವು. ಅದರ ನಡುಗನಿಸಿ ಏನಾಗಿತ್ತು ಅಂತಂದರೆ ಮುನ್ಸಿಪಾಲ್ಟಿಯವರು ಮತ್ತೆ ಏನದು ಸ್ವಲ್ಪ ಏನದು ಅಲೌನ್ಸ್ಮೆಂಟ್ ಮಾಡೋದ್ರಿಂದ ನಾವು ಗಾಬರಿಗೊಂಡು ನಾವು ಸ್ಟ್ರೈಕಿಗೆ ಹಮ್ಮಿಕೊಂಡಿದ್ದೆವು. ಮತ್ತು ಅದಕ್ಕೆ ನಾವು ಶಾಸಕರು ಏನು ಹೇಳಿದ್ರು, ನಿಮ್ಮ ಜೊತೆಯಲ್ಲಿ ನಾ ಅದೇನಿ, ನೀವು ಯಾವುದಕ್ಕೂ ಗಬರಿಗಾಗಬೇಡ್ರಿ, ಅದಕ್ಕೆ ನನ್ನದು ನಾ ಇದ್ದೀನಿ ಅಂತ ಹೇಳಿಕೆ ನನ್ನ ಮ್ಯಾಗ ಭರವಸೆ ಬಿಟ್ಟು ನೀವು ಹೇಳ್ರಿ, ಇದನ್ನು ಹಮ್ಮಿಕೋಬೇಡ್ರಿ, ಸ್ಟ್ರೈಕನ್ನು ಹಮ್ಮಿಕೋಬೇಡ್ರಿ, ನೀವು ಯಾವ್ದು ಹೇಳ್ರಿ, ಅದನ್ನು ನನ್ನ ಜವಾಬ್ದಾರಿ, ನಾನು ಊರಿನ ಜನ, ನಾ ಊರಿನ ಶಾಸಕ, ಅದನ್ನು ನಾನು ನೋಡ್ಕೋತೀನಿ ಅಂತ ಅಂದಮೇಲೆ ಅವ್ರ ಮಾತಿನ ಭರವಸೆ ಮೇಲೆ ನಾವು ಎದ್ದಿದ್ದು ಅಷ್ಟೇ. ಈಗ ಎದ್ದಿರೋದು ಯಾಕಂತ ಅಂದ್ರೆ ಶಾಸಕರು ಹಿಂಗೆ ಹೇಳಿದ್ದಾರೆ ಅನ್ನುವಂಥ ಚರ್ಚೆ ಯಾಕೆ ಎದ್ದಿದಂತ? ಇದು ಇದು ಅದೇ ಸರ್, ನಾವು ಮೊದಲು ಮಾತಾಡಿದ್ದೇವಲ್ಲ, ಇಲ್ಲ ಓಣಿನ ಒಳಗೆ ಇರ್ತಕ್ಕಂಥ ಆ ಏರಿಯಾದಲ್ಲಿ ಇರತಕ್ಕಂಥ ಜನಗಳು ಕೂಡಿ ನಾವು ಒಂದು ಇದು ಮೀಟಿಂಗ್ ಎಲ್ಲರೂ ಮಾಡ್ಕೊಂಡು ಏನದ ಅವ್ರು ಶಾಸಕರ ಹತ್ರ ಹೋಗಿದ್ದಕ್ಕೆ ಶಾಸಕರು ಈ ಮಾತಿಗೆ ಅವ್ರು ಹಣ ದುಡ್ಡು ಕೊಡೋದಕ್ಕೆ ಅವ್ರು ಒಪ್ಕೊಂಡಿಲ್ಲ. ಅದಕ್ಕೆ ಒಪ್ಕೊಂಡಿಲ್ಲದಕ್ಕಾಗಿ ನಾವು ಏನದ ಈಗ ಶಾಸಕರ ಮರೆ ಹೋಗಿವಿ. ಈಗ ಶಾಸಕರು ನಮಗೊಂದು ಭರವಸೆನೂ ಕೊಟ್ಟಿದ್ದಾರೆ, ನಿಮ್ಗೆ ಜಾಗ ನಿಮ್ಮದು, ನಿಮ್ಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ, ಉತ್ತಾರಿ ಕೊಟ್ಟಿದ್ದೀವಿ, ಎಲ್ಲನೂ ಕೊಟ್ಟಿದ್ದೀವಿ ನಿಮ್ಗಂತ, ನಿಮ್ಗೆ ಅಲ್ಲಿದಿಂದ ಎಲ್ಲಿನೂ ಅಳಗಾಡ್ದಂಗೆ ನಾನು ನೋಡ್ಕೋತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಶಾಸಕರು ಈಗ ಖಾಸಗಿ ವ್ಯಕ್ತಿಗೆ ಅವನು ಸಮಸ್ಯೆನ ಪರಿಹಾರ ಹೆಂಗ್ ಮಾಡ್ತಾರಂತೆ, ಅವ್ರಿಗೆ ಏನು ಕೊಡುವಂಥದ್ದು ಅದು ಶಾಸಕರಿಗೆ ಬಿಟ್ಟು ಕೊಟ್ಟಿದ್ದು. ಅದು ಏನು ಪರಿಹಾರ ಅವನಿಗೆ ಪರಿಹಾರ ಕೊಟ್ಟು ಮಾಡ್ತಾರೋ ಅಥವಾ ಹೆಂಗೆ ಮಾಡ್ತಾರೋ ಅದನ್ನು ಅವರು ಸಮಸ್ಯೆ. ಅದು ಅಲ್ಲಿವರೆಗೂ ನಾವು ಅದು ಕೇಳಕ್ಕೆ ನಮಗೆ ಇದು ಆಗಲಿಲ್ಲ. ನಾನು ನೋಡ್ಕೋತೀನಿ ಅಂದ್ಮ್ಯಾಗ ನಮ್ದು ನೆಮ್ಮದಿಯಿಂದ ನಾವು ಅದೇ ಅಷ್ಟೇ. ಅಲ್ಲ, ಈಗ ಏನಾದ್ರು ಖಾಸಗಿ ವ್ಯಕ್ತಿ ಏನಾದ್ರು ಬಂದು ತಮ್ಗೆ ಏನಾದ್ರು ಮತ್ತೆ ಅವ್ರ ತಕರಾರು ಏನಾದ್ರು ಮಾಡುವಂಥದ್ದು? ನಮ್ಗೆ ಅವ್ರು ಖಾಸಗಿ ವ್ಯಕ್ತಿ ಎನ್ನುವರೆಗೆ ನಮ್ಮ ಹತ್ರ ಬಂದಿಲ್ಲ. ಯಾಕಂದ್ರೆ ಪೊಲೀಸರ ಮುಖಾಂತರ ಬರೋದು ಬಂದು ಹೇಳಿದ್ದಾರೆ. ಇದು ನಾವು ಶಾಸಕರ ಮರಿವಾದಿಂದ ಅವರು ಬಂದಿಲ್ಲ. ಇನ್ನು ಶಾಸಕರು ಏನೋ ಮಾಡ್ಲಾಕತ್ತಿದ್ದಾರೆ ಆ ಕಡೆ ಅವರಿಂದ. ಅವು ನಮ್ಮಲ್ಲಿ ಬರಲಾರ್ದಂತ ತನಕ ಅವ್ರು ಏನದ ಪೊಲೀಸ್ ಇಲಾಖೆಗೆ ಹೇಳ್ಕೊಂಡದ್ರು, ನಮ್ಮ ಮುನ್ಸಿಪಾಲ್ಟಿಗೆ ಹೇಳ್ಕೊಂಡದ್ರು. ಅಲ್ಲಿ ನಾವು ಶಾಸಕರ ಮರಿವಾದಿಂದ ನಮ್ಮಂತೂ ಯಾರೂ ಬಂದಿಲ್ಲ ಸರ್. ಮತ್ತೆ ಇದೇನಾಗ್ತಾ ಇದೆ ಅಂದ್ರೆ ಇಲ್ಲಿ ರಾಜಕೀಯ ಏನಾದರೂ ಸೇರ್ಕೊಂಡಿದ್ದಾನೆ? ಯಾಕೆ ಈ ರೀತಿಯಾಗಿ ಶಾಸಕರು ಹಣ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಮಾತು ಯಾಕೆ ಬಂತು ಅಂತ? ನಾನು ಸಿಂದಗಿಯ ರಾಜಕಾರಣಿಗಳಾಗಿರ್ಬೋದು, ಪ್ರಬುದ್ಧ ಜನತೆಯ ಆಗಿರ್ಬೋದು, ಅವರಲ್ಲಿ ಒಂದು ವಿನಂತಿಯನ್ನು ಕೇಳ್ಕೊತೀನಿ, ನಮ್ಮನ್ನು ಮನುಷ್ಯರಾಗಿ ಕಾಣ್ರಿ. ಯಾಕಪ್ಪ, ನಾವೇನು ಕಾಡು ಮನುಷ್ಯರಲ್ಲ, ಇದೇ ಸಿಂದಗಿ ಒಳಗೆ ಹುಟ್ಟಿ ಬೆಳೆದವರು, ಎಲ್ಲರ ಜೊತೆಗೂ ಒಡನಾಟ ಹೊಂದಿರತಕ್ಕಂಥ ಜನಗಳು. ಹಾಗೆ ಇವತ್ತು ಯಾವುದೇ ರಾಜಕಾರಣಿ ಆಗಿರ್ಬೋದು, ಇವತ್ತು ನಮ್ಮನ್ನು ಒಕ್ಕಲೆಬ್ಬಿಸುವಂಥ ವ್ಯವಸ್ಥೆ ಮಾಡಬೇಡಿ. ರಾಜಕಾರಣ ಏನೇ ಇರಲಿ, ತಮ್ಮ ರಾಜಕಾರಣ ಮಾಡ್ರಿ, ಆದರೆ 84 ಕುಟುಂಬಗಳನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಬೇಡ್ರಿ ಅಂತೇಳಿ ಎಲ್ಲರಿಗೂ ನಾ ಕೈ ಮುಗಿದು ಕೇಳ್ಕೊತೀನಿ. ಬಟ್ ಇದರ ದುಡ್ಡಿನ ಮಾತ್ರ ಶಾಸಕರು ಯಾವುದೇ ಕಾರಣಕ್ಕೆ ಅದ್ರಲ್ಲಿ ಹೇಳಿಲ್ಲ. ಅವ್ರು ಯಾವುದೋ ಇದರಲ್ಲಿ ಅಂದ್ರೂ ಭಾಗವಹಿಸಿಲ್ಲ. ದುಡ್ಡಿನ ವಿಚಾರದಲ್ಲಿ ಶಾಸಕರು ಯಾವುದೇ ರೀತಿ ರಾಜಿ ಇಲ್ಲ. ಸರ್ಕಾರದಿಂದ ಕೊಟ್ಟಿದೆ, ಸರ್ಕಾರದಿಂದನೇ ಪರಿಹಾರ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತು ಸತ್ಯ. ನಿಮ್ಮಿಂದ ಯಾವುದೇ ಕಾರಣಕ್ಕೂ ದುಡ್ಡನ್ನು ಯಾರಿಗೂ ಕೊಡಿಸ್ಕೊಡೋದಿಲ್ಲ. ಮತ್ತೆ ನಿಮ್ಗೆ ಏನಾದ್ರು ಪರಿಹಾರವನ್ನು ಕೊಡಿಸ್ಕೊಡ್ಬೇಕು, ಅವ್ರು ನೇರವಾಗಿ ಅವರೇ ಸರ್ಕಾರದಿಂದ ಕೊಡಿಸ್ಕೊಡ್ತು ಅಂತ ಮಾತನ್ನು ಹೇಳಿದ್ವಿ. ಸರ್ಕಾರದಿಂದ ನಾ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಇಲ್ಲಿವರೆಗೂ ನಮ್ಮ ನಿವೇಶನ ಸನಕ್ಕೆ ಮತ್ತೊಬ್ರು ಯಾರು ಬಂದಿಲ್ಲ. ಸೊ
ಇದು ಸ್ನೇಹಿತರೆ, ಇದೇನು 842 ಸರ್ವೆ ನಂಬರ್ದು ಸಾಕಷ್ಟು ದಿನಗಳಿಂದ ಚರ್ಚೆ ನಡೀತಾ ಇತ್ತು, ಹೋರಾಟಗಳಾಗ್ತಾ ಇತ್ತು. ಕೋರ್ಟಲ್ಲಿ ಹೋಗಿ ಅದನ್ನ ಕೇಸು ವಾದ ವಿವಾದಗಳಾಗಿದ್ದಾವೆ, ಹೋರಾಟಗಳನ್ನ ಮಾಡೋರು. ತದನಂತರ ಅದು ಶಾಸಕರಿಗೆ ಗಮನಕ್ಕೆ ಬಂದು ಅವರು ಅದನ್ನ ಪರಿಹಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಶಾಸಕರಿಗೆ ಗೊತ್ತಿಲ್ಲದೆ ನಾವೇ ಅಲ್ಲಿರೋ ನಿವಾಸಿಗಳು ನಾವು ಖಾಸಗಿ ವ್ಯಕ್ತಿಯ ಜೊತೆಗೆ ಒಂದಿಷ್ಟು ಹಣಕಾಸಿನ ವಿಚಾರವನ್ನು ಮಾತನಾಡಿದೆ ಹೊರತು ಇದರಲ್ಲಿ ಶಾಸಕರದ್ದು ಯಾವುದೇ ರೀತಿಯಾದಂಥ ಪಾತ್ರವಿಲ್ಲ. ಅವರು ಯಾವುದೇ ಕಾರಣಕ್ಕೂ ಹಣದ ವ್ಯವಹಾರವನ್ನು ಮಾಡಿಲ್ಲ. ಒಂದೇ ಆ ರೀತಿ ಏನಾದರೂ ಇದ್ದರೆ ನನ್ನ ಹತ್ರ ಬರಬೇಡಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಶಾಸಕರನ್ನ ಎಳೆದು ತರಬೇಡಿ ಅನ್ನುವಂಥದ್ದು ಅಲ್ಲಿರುವಂಥ ಕೆಲವು ನಿವಾಸಿಗಳು ಮಾತಾಗಿದೆ. ಪ್ರಜಾಸ್ತ್ರ ಈ ವೆಬ್ ಪತ್ರಿಕೆಯ ಯೂಟ್ಯೂಬ್ ಚಾನಲ್ ಬರ್ತಾ ಇರುವಂಥ ಎಲ್ಲ ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.